ವಿಡಿಯೋ ಮಾಡಿದೆ ಅದೆಲ್ಲ ಆಪ್ಷನ್ ಇದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶಿವಮೊಗ್ಗದಲ್ಲಿ ಡೇ 2. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ಆ್ಯಂಡ್ ನೆನ್ನೆ ಜರ್ನಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೋಗಿದ್ದೆ 2-3 ಪ್ಲೇಸ್ ಆದ್ರೂ ಆ್ಯಂಡ್ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಆ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಅಷ್ಟೊತ್ತಿಗೆ. ಸೊ ಇದು ಬರೋಷ್ಟೊತ್ತಿಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಲಿಂಕ್ನ ಕಳಿಸ್ಕೊಡಿ. ಆ್ಯಂಡ್ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ನೆಕ್ಸ್ಟು ಅನ್ನೋದನ್ನು ಕೂಡ ತಿಳಿಸಿ ನನಗೆ. ಆ್ಯಂಡ್ ವೆದರ್ ಮಾತ್ರ ಇವತ್ತು ತುಂಬ ಪ್ಲೆಸೆಂಟಾಗಿದೆ. ಸ್ವಲ್ಪ ಮೋಡ ಎಲ್ಲ ಚದುರಿದೆ. ಸೊ ಮೂಡಿ ವೆದರ್ ಇಲ್ಲ. ಆ್ಯಂಡ್ ನನಗೆ ಮಳೆಗಾಲ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಅದಕ್ಕೇ ನನಗೆ ಈ ವೆದರು, ಬಿಸಿಲು ಬಂದಿರೋದು ಇನ್ನೂ ಸ್ವಲ್ಪ ಎನರ್ಜೈಸ್ ಮಾಡಿದೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಡೇ 2 ನಾವು ಫಸ್ಟು ಹೋಗಿದ್ದು ಜಾಗ ಬಂದು ಸಕ್ಕರೆಬೈಲು ಶಿವಮೊಗ್ಗದ ಒನ್ ಆಫ್ ದ ಮೋಸ್ಟ್ ಆಫ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಫಸ್ಟು ಜಾಗ ಅಲ್ಲಿಗೆ ಹೋದ್ವಿ. ಯಾಕಂದರೆ ಅದು ಬೇಗ ಕ್ಲೋಸ್ ಆಗ್ತಾಯಿತ್ತು. ಒಂದು 3 ಗಂಟೆ ಅಷ್ಟರೊಳಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಫಸ್ಟು ಸಕ್ಕರೆಬೈಲಿಗೆ ಹೋದ್ವಿ. ಏನು ಕ್ಯೂಟ್ ಆಗಿದೆ. ನಾಚಿಕೆ ಆಯ್ತಾ ಅದಕ್ಕೆ? ಇದ್ರೊಳಗೆ ಹೋಗೋಣ, ಬೋಟಲ್ಲಿ ಹೋಗೋಣ, ಚೆನ್ನಾಗಿರುತ್ತೆ. ದಪ್ಪ ಇದೆ ಅದಕ್ಕೆ ಹೋಗಿ ಹಿಂಸೆ ಮಾಡ್ತಿದ್ವಿ. ಅಯ್ಯೋ ಕಿತ್ತಾಡ್ತಾ ಇಲ್ಲ, ಆಟ ಆಡ್ತಾವೆ. ಎಷ್ಟು ಕ್ಯೂಟ್ ಆಗಿದೆ ನೋಡು ಇದು. ಆನೆ ಬರ್ತದೆ. ಓ ಬರ್ಲಿ ಬಿಡು, ನಿನ್ ಕಸಿನ್ ಸಿಸ್ಟರ್ ಅಲ್ವಾ ಆನೆ? No, no, our cousin sister. I watching to go there to cousin. ಶಿವಮೊಗ್ಗದಿಂದ ಹೋಗ್ತೀರಾ ಅಂದರೆ ಒಂದು 20 ಮಿನಿಟ್ಸ್ ಜರ್ನಿ ಆಗುತ್ತೆ. ಆ್ಯಂಡ್ ನೀವು ಬ್ಯಾಂಗ್ಳೂರಿಂದ ಹೋಗ್ತಿದ್ದೀರಾ ಅಂದರೆ ಒಂದು 6 ಅವರ್ಸ್ ಜರ್ನಿ ಆಗುತ್ತೆ. ಇನ್ನು ಈ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು 1965ನಲ್ಲಿ ಆನೆಗಳನ್ನ ಸಂರಕ್ಷಣೆಗೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಗೌರ್ಮೆಂಟ್ಗೆ ಸೇರಿದಂತಹ ಜಂಗಲ್ ರೆಸಾರ್ಟ್ ಕೂಡ ಇದೆ. ನೀವು ಅಲ್ಲಿ ಕೂಡ ಸ್ಟೇ ಮಾಡ್ಬೋದು. ಇದು ಸ್ವೀಟ್ ವಾಟರಾ? ಕುಡಿಬೋದೀಗ? ಇಲ್ಲಿಂದ ಇದ್ರೆ ಎತ್ಕೊಂಡು ಕುಡಿಯೋದು ಡಿಫೆನ್ಸ್ ಅಲ್ವಾ? ನೀವು ಬೆಳಿಗ್ಗೆ ಒಂದು 8 ಗಂಟೆ ಅಷ್ಟರೊಳಗೆಲ್ಲ ಹೋದರೆ ನೀವು ಆನೆಗಳಿಗೆ ಸ್ನಾನ ಕೂಡ ಇಲ್ಲಿ ಮಾಡಿಸ್ಬೋದಂತೆ. ಅದಕ್ಕೆ ಒಂದು 100 ರೂಪೀಸ್ ಏನೋ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತ ಅಷ್ಟೇ. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಮಾಡ್ಲಾ ನಾನು ನಿಂಗೆ ಹಂಗೆ ಮಾಡ್ಬೇಕಾ? ನಾನು ಬಾಯ್ಲಿ ಮಾಡ್ತೀನಿ. ಅದು ಇವಳು ತೋನ ಕ್ಯೂಟ್ ಆಗಿದೆ. ಶ್ರೀತ್
ಬಾಯಿಲಿ ಅಮ್ಮ ಹತ್ರ ಬಾ. ಅದು ಬರ್ಬೇಕು. ಇಲ್ಲಿ ಇಲ್ಲಿ ಅಲ್ಲಿ ಅಮ್ಮ ಇಲ್ಲಿ ಅಮ್ಮ ಹತ್ರ ಹತ್ರ. ಛೀ, ಎದ್ದುಳು ಇಲ್ಲಿ. ಅದು ಸೇಮ್ ಅಲ್ಲಮ್ಮ, ಈ ಕಡೆ ಮರಿಯಲ್ಲೇ, ಈ ಕಡೆ ಅಮ್ಮ. I want to ride. ಐ ಥಿಂಕ್ ಪೇಪರಲ್ಲಿ ಇತ್ತೀಚೆಗೆ ಬಂದಿತ್ತು ಕೂಡ ಇದು ಒಂದು ಆನೆ ಮರಿ ಹಾಕಿರೋದು. ತುಂಬ ಕ್ಯೂಟಾಗಿದೆ, ಸಖತ್ ಕ್ಯೂಟಾಗಿದೆ. ಆ್ಯಂಡ್ ಇನ್ನೊಂದು ಮರಿ ಕೂಡ ಹಾಕಿದೆ, 1 ತಿಂಗಳು ಮರಿ, ಅದು ಕೂಡ ತುಂಬ ಕ್ಯೂಟಾಗಿದೆ. ಮಕ್ಳಿಗಂತೂ ಒಳ್ಳೆ ಪ್ಲೇಸ್ ಇದು. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಬರೋರು ಮಕ್ಳನ್ನ ಕರ್ಕೊಂಬನ್ನಿ. ಆದಷ್ಟು ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ, ಯಾಕಂದರೆ ಪ್ರಾಣಿಗಳು ಓಡಾಡ್ತಾ ಇರುತ್ತೆ, ಪ್ರಾಣಿಗಳಿರುತ್ತೆ. ಆ್ಯಂಡ್ ಪ್ರಾಣಿಗಳ ಜೊತೆ ತುಂಬ ಜಾಸ್ತಿ ಏನು ಅವಕ್ಕಿಷ್ಟ ಆಗದೆ ಇರೋ ಥರ ಎಲ್ಲ ನಡ್ಕೊಳಕ್ಕೆ ಹೋಗ್ಬೇಡಿ. ಎಕ್ಸೈಟ್ಮೆಂಟಲ್ಲಿ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಅದಕ್ಕೇನೋ ಇರಿಟೇಷನ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಸೇಫ್ಟಿಯಾಗಿ ಮಕ್ಕಳನ್ನ ಮುಂದೆ ಬಿಡಿ. ಯಾಕಂದರೆ ಅದು ಕಾಡು ಪ್ರಾಣಿಗಳೇನೆ, ಅವಕ್ಕೂ ನಮಗದೇ ಬಾಯಿ ಇದೆ, ಹೇಳ್ಕೊಬೋದು. ಅವಕ್ಕೆ ಬಾಯಿ ಇಲ್ಲ, ಅವು ಏನಂತ ಎಕ್ಸ್ಪ್ರೆಸ್ ಮಾಡ್ತವೆ. ಅದರಿಂದ ನಿಮ್ಮ ಜವಾಬ್ದಾರಿಯಿಂದ ನಡ್ಕೊಬೇಕು ಇಲ್ಲಿಗೆ ಬಂದಾಗ ಅಷ್ಟೇ. ಸೊ ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಇದು ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಓಪನ್ ಇರುತ್ತೆ. ಬೆಳಗ್ಗೆ ಬೇಗನೆ ಬಂದರೆ ಆನೆಗೆ ನೀವು ಸ್ನಾನ ಕೂಡ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ವಾಟರ್, ಈ ನದಿನಲ್ಲಿ ಬೋಟಿಂಗು ಮಾಡ್ಬೋದು. ತುಂಬ ಅದು ಚೆನ್ನಾಗಿತ್ತು. ಸಿಹಿ ನೀರು ಕೂಡ ಟೇಸ್ಟ್ ಮಾಡಿದೆ, ಸೂಪರಾಗಿದೆ ನೀರು ಕೂಡ. ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಬರೋರು ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಸಖತ್ತಾಗಿರುತ್ತೆ. ಇನ್ನೂ ನೆಕ್ಸ್ಟ್ ಹೋದ ಜಾಗ ಬಂದು ಮೃಗವಧೆ ಅಂತ. ಇದೊಂದು ಹಿಸ್ಟ್ರಿ ಮತ್ತು ಮೈಥಾಲಜಿ ಮಿಕ್ಸ್ ಆಗಿರೋವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ರಾಮಾಯಣ ಗೊತ್ತೇ ಇದೆ. ರಾವಣ ಸೀತೆನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಮರೀಚ ಎಂಬ ರಾಕ್ಷಸನ್ನ ಮಾಯಾ ಜಿಂಕೆಯಾಗಿ ಕಳಿಸ್ತಾನೆ. ರಾಮ ಯಾಕೆ ರಾವಣ ಕಳಿಸ್ತಾನೆ ಅಂದರೆ, ರಾಮ ದೂರ ಆದರೆ ಸೀತೆನ ಕಿಡ್ನಾಪ್ ಮಾಡೋದು ತುಂಬ ಈಸಿ ಅಂತ ಹೇಳಿ ಆ ಪ್ಲ್ಯಾನ್ ಮಾಡಿ ಆ ಥರ ಕಳಿಸ್ತಾನೆ. ಆಗ ರಾಮ ಬಂದು ಆ ಜಿಂಕೆನ ಕೊಂದಂತಹ ಜಾಗ ಇದು. ಈ ಜಾಗನ ಮಿಸ್ ಮಾಡಲೇಬೇಡಿ. ಇಲ್ಲಿ ರಾಮ ಜಿಂಕೆನ ಸಾಯಿಸಿ ಆ ರಾಕ್ಷಸನಿಗೆ ಮುಕ್ತಿಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಡಿವೈನ್ ಫೀಲ್ ಆಗುತ್ತೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಸೊ ದಯವಿಟ್ಟು ಇಲ್ಲಿ ಟೈಮ್ ಮಾಡಿಕೊಂಡು ಹೋಗಿ ಬನ್ನಿ. ಇಲ್ಲಿ ಮಧ್ಯಾಹ್ನ ಟೈಮು ಮಹಾಮಂಗಳಾರತಿ ಆದಮೇಲೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಬರೋರು ಪ್ಲ್ಯಾನ್ ಮಾಡ್ಕೊಂಬಂದರೆ ಮಧ್ಯಾಹ್ನ ಊಟ ಇಲ್ಲೇ ಮಾಡಿಕೊಂಡು ಹೋಗ್ಬೋದು. ಸೊ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು. ನಾವು ಮೃಗವಧೆಯಿಂದ ಹೊರಟಿದ್ದು ನನ್ನ ಫೇವ್ರೆಟ್ ಪ್ಲೇಸ್ ಆದಂತಹ ಕುವೆಂಪು ಅವರ ಮನೆಗೆ. ಆ ರೋಡಲ್ಲಿ ಈ ರಬ್ಬರ್ ಪ್ಲಾಂಟೇಶನ್ ಕೂಡ ನೋಡಿದೆ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ ಹೇಗಿರುತ್ತೆ ರಬ್ಬರ್ ಪ್ಲಾಂಟ್ಸ್ ಅಂತ ಹೇಳಿ. ಇದೇ ರಬ್ಬರ್ ಪ್ಲಾಂಟ್ಸು. ಆ ಕಾಂಡ ಇದೆಯಲ್ಲ, ಆ ಕಾಂಡನ ಚೂಪಾದ ಬ್ಲೇಡಿಂದ ಕಟ್ ಮಾಡ್ತಾರೆ. ಅದರೊಳಗೆ ಫುಲ್ಲು ರಬ್ಬರು ನೀರು ಥರ ಬರುತ್ತೆ. ಈಗೆಲ್ಲ ಡ್ರೈ ಆಗೋಗಿದೆ, ಯಾಕಂದರೆ ಅದರೊಳಗೆ ಇದ್ದಿದ್ದು ರಬ್ಬರ್ನೆಲ್ಲನೂ ತೊಗೊಂಡ್ಬಿಟ್ಟಿದ್ದಾರೆ. ಅದರಿಂದ ಈಗ ಡ್ರೈ ಆಗಿದೆ. ಅದು ಒಂದು ಕಪ್ಪಿಗೆ ಬಂದು ಬೀಳುತ್ತೆ, ಅದನ್ನು ರಬ್ಬರಾಗಿ ಮಾಡ್ತಾರೆ. ನನಗೆ ನೇಚರ್ ಅಂದ್ರೇ ತುಂಬ ಇಷ್ಟ. ಅದ್ರ ಮಧ್ಯೆ ಇಂಥ ಒಂದೊಳ್ಳೆ ಮನೆ ಇದ್ಬಿಟ್ರೆ ಅದಕ್ಕಿಂತ ಸ್ವರ್ಗನೇ ಇಲ್ಲ ಅನಿಸುತ್ತೆ. ಎಂಥ ಮಿಡಲ್ ಕ್ಲಾಸ್ ಆಗಲಿ, ಹೈ ಕ್ಲಾಸ್ ಆಗಲಿ, ಲೋ ಕ್ಲಾಸ್ ಆಗಲಿ, ಸ್ವಂತ ಮನೆ ಅನ್ನೋದು ಒಂದು ಎಲ್ಲರಿಗೂ ಇಷ್ಟ ಇರುತ್ತೆ. ಬಟ್ ನನಗೆ ಫಸ್ಟ್ ಟೈಮು ಮನೆ ಕಟ್ಟಿದ್ರೆ ಈ ಥರ ಕಟ್ಟಬೇಕಪ್ಪ ಅಂತ ಅನಿಸಿದ್ದು ಕುವೆಂಪು ಅವ್ರ ಮನೆ ನೋಡಿದಾಗ. ಇಷ್ಟು ದೊಡ್ಡದಾಗೆಲ್ಲ ಕಟ್ಟೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ತೊಟ್ಟಿ ಮನೆ ಕಟ್ಟಬೇಕು ಅಂತ ಮಾತ್ರ ತುಂಬ ಆಸೆ ಇದೆ ನನಗೆ. ಇದು ಕವಿಶೈಲದ ಎಂಟ್ರಿ. ಸೊ ಇಂಥ ಸುಂದರವಾದ ಪ್ರಶಾಂತವಾದ ಜಾಗದಲ್ಲಿ ನಮ್ಮ ಕುವೆಂಪು ಅವರು ಚಿರನಿದ್ರೆಗೆ ಜಾರಿದ್ದಾರೆ. ನಾನು ಇದು 3ನೇ ಸಲ ಬರ್ತಾ ಇರೋದು ಇಲ್ಲಿ ಕುವೆಂಪು ಅವರ ಮನೆಗೆ. ಪ್ರತಿ ಸಲ ಬಂದಾಗೂ ಬೋರೇ ಅನಿಸಲ್ಲ ನನಗೆ ಈ ಮನೆ ಮಾತ್ರ. ಆ್ಯಂಡ್ ಅಷ್ಟು ಇಷ್ಟ ಆಗುತ್ತೆ ಈ ಮನೆ. ಅಕಸ್ಮಾತಾಗಿ ಶಿವಮೊಗ್ಗಕ್ಕೆ ಬಂದರೆ ಖಂಡಿತವಾಗ್ಲೂ ನಾನು ಪ್ರತಿ ಸಲ ನಾನು ಕವಿಶೈಲಾಗಿ ಬಂದೇ ಬರ್ತೀನಿ.
ಅಷ್ಟು ಇಷ್ಟ ನನಗೆ ಒಂದು ಎಲ್ರಿಗೂ ಅವ್ರವ್ರ ಕನಸಿನ ಮನೆ ಕಟ್ಟೋದು ಒಂದು ಆಸೆ ಇರುತ್ತೆ. ನನಗೆ ಫಸ್ಟ್ ಟೈಮು ಕುವೆಂಪು ಅವ್ರ ಮನೆ ನೋಡಿದಾಗೆ ಆಸೆ ಆಗಿದ್ದು ನಾವು ಕಟ್ಟಿದ್ರೆ ತೊಟ್ಟಿ ಮನೆ ಕಟ್ಟಬೇಕು ಅಂತ. ಗೊತ್ತಿಲ್ಲ ಯಾವತ್ತು ನೆರವೇರುತ್ತೆ ಅಂತ, ಬಟ್ ಅಷ್ಟು ಇಷ್ಟ ನನಗೆ ಈ ಪ್ಲೇಸ್ ಅಂತಂದರೆ. ನಾ ಪ್ರತಿ ಸಲ ಬಂದಾಗೂ ಕವಿಶೈಲ ಮಿಸ್ ಮಾಡಿಬಿಡ್ತಾ ಇದ್ದೆ, ಯಾಕಂದರೆ ಲೇಟಾಗಿ ಹೋಗ್ತಿತ್ತು. ಆ ಮನೆ ನೋಡೋಷ್ಟ್ರೊಳಗೆ ಟೈಮ್ ಆಗೋಗ್ತಿತ್ತು. ನನಗೆ ಮನೆ ಹತ್ರ ಹೋದರೆ ಸೈಲೆಂಟಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಮನೆ ನೋಡೋದೇ ಒಂಥರ ಹಬ್ಬ ಅನಿಸೋದು ನನಗೆ ಯಾವಾಗಲೂ. ಈಗ ನೀವೇನು ನೋಡ್ತಾ ಇದ್ದೀರೋ ಇದು ಕುವೆಂಪು ಅವರ ಸಮಾಧಿ. ಮೇ ಬಿ ಒಂದು ಸಲ ಹೋಗಿದ್ದೆ ಅನಿಸುತ್ತೆ ಅಷ್ಟೇ ನಾನು. ಏನು ಅದನ್ನ ರೆಕಾರ್ಡ್ ಮಾಡ್ಬೇಕಾ ನೀನು ಬೀಳೋದನ್ನ? ಬಾ, ಡಾಕ್ಯುಮೆಂಟೇಶನ್ ಬೇಕಲ್ಲ. ಬ್ಲಾಗ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರು, ಅಲ್ಲ ಅಪ್ಲೋಡ್ ಮಾಡ್ತೀವಿ. ಬ್ಲಾಗ್ದಲ್ಲಿ ಡೀಟೇಲ್ಸ್ ಕೊಟ್ಟಿರೋ ಅಲ್ಲ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಅವರು ಅನ್ಕೊಂತಾರೆ, ಓ ಇನ್ನು ಮುಂದೆ ಯಾವುದು ಬರಲ್ಲ ಇಲ್ಲಿಂದ ಫಸ್ಟ್ ಫುಲ್ ಪ್ರೈಸ್ ಸೆಟಲ್ಮೆಂಟ್ ಎಲ್ಲ ಅನ್ಸಸ್ಕೊಂಡು ಮಾಡ್ಬಿಡ್ತಾರೆ. ಲಾಸ್ಟ್ ಬ್ಲಾಗ್ ಆನ್ ಮಾಡಿದ್ದೀರಾ? ಆಗಿದೆ. ಆನ್ ಆಗಿದೆ. ಫ್ರೆಂಡ್ಸ್ ಜೊತೆ ಹೋಗೋದೇ ಟ್ರಿಪ್ಪಿಗೆ ಒಂದು ಮಜಾ ಅನಿಸುತ್ತೆ ಯಾವಾಗಲೂ. ಇನ್ನು ಇದು ಬಂದು ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ. TN ವೆಂಕಟೇಶ್ ಮೂರ್ತಿ ಆ್ಯಂಡ್ BM ಶ್ರೀ ಅಂಡ್ ಕುವೆಂಪು ಅವರ ಸಿಗ್ನೇಚರಲ್ಲಿದೆ. ಅವ್ರು ಕೆತ್ತನೆ ಮಾಡಿದ್ದಾರೆ, ಅದನ್ನು ಅಲ್ಲಿ ಅದಕ್ಕೆ ಪೇಂಟ್ ಹಾಕಿ ಇಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಸೇವ್ ಮಾಡಿದ್ದಾರೆ ಅಲ್ಲಿ ಗೌರ್ಮೆಂಟ್ ಅವರು. ಆಮೇಲೆ ನೆಕ್ಸ್ಟು ನಾವು ಅಲ್ಲಿ ಹೋಗಿದ್ದು ದ್ವಾರಕಾ ಅಂತ ಹೇಳಿ ಒಂದು ಹೋಟ್ಲು. ಐ ಡೋಂಟ್ ರಿಮೆಂಬರ್ ದ ಪ್ಲೇಸ್. ಹೋಟ್ಲ್ ಹೆಸರು ಗೊತ್ತಾಗ್ತಿದೆ, ಬಟ್ ಯಾವ ಊರು ಅಂತ ಗೊತ್ತಾಗ್ತಿಲ್ಲ. ಅಲ್ಲೇ ನಿಯರ್ ಬೈ ಒನ್ ಆಫ್ ದ ಬೆಸ್ಟ್ ಕಾಫಿ ಆ್ಯಂಡ್ ದೋಸೆ ತಿಂದಿದ್ದು ನಾನು ಅಲ್ಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಮೂವಿನಲ್ಲಿ ಕೂಡ ಗಣೇಶ್ ಅವ್ರದ್ದು ಯಾವುದೋ ಒಂದು ಮೂವಿನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಕೂಡ. ಐ ಥಿಂಕ್ 89 ಇರಬೇಕು. 89 ಅನ್ನೋ ಮೂವಿನ ಅಲ್ಲಿ ಶೂಟ್ ಮಾಡಿದಾರಂತೆ. ತುಂಬ ಚೆನ್ನಾಗಿದೆ. ಹೋಗೋರು ದಯವಿಟ್ಟು ಹೋಗಿ ಅಲ್ಲಿ ದೋಸೆ ಮತ್ತು ಕಾಫಿ ನೀವು ತಿನ್ನಲೇಬೇಕು, ತಿಂದು ಕುಡಿಲೇಬೇಕು. ಅದಂತೂ ಮಸ್ತಾಗಿದೆ. ಆಮೇಲೆ ನೆಕ್ಸ್ಟು ಈವ್ನಿಂಗು ಬೆಳಗ್ಗೆ ಎಲ್ಲ ಟ್ರಿಪ್ ಮಾಡೋದು, ರಾತ್ರಿ ಆದರೆ ಸ್ಟ್ರೀಟ್ ಫುಡ್ ತಿನ್ನೋದು. ಇದೇ ನಮ್ಮ 3 ದಿನದ ಕೆಲಸ ಆಗಿತ್ತು. ಸೊ ಶಿವಮೊಗ್ಗದ ಆ್ಯಸ್ ಯೂಶ್ವಲ್ ಏನೇನು ಫೇಮಸ್ ಇದೆ ಅಲ್ಲಿಗೆಲ್ಲನೂ ಕರ್ಕೊಂಡು ಹೋಗಿದ್ದೆ. ಯು ಕ್ಯಾನ್ ಆಲ್ಸೋ ಟ್ರೈ ಗೋಲಿ ಬಜೆ ಅಂತೂ ಇದು ಫೇಮಸ್ ಇದೆ ಇಲ್ಲಿ. ಅವರು ತಾತ ತುಂಬ ವರ್ಷಗಳಿಂದ ನಡೆಸ್ತಾ ಇದ್ದಾರಂತೆ. ಒಂದೇ ಒಂದು ಯಾವುದೋ ಪಾನಿಪುರಿ ಅಂಗಡಿ ಒಂದು ಮಿಸ್ ಆಗೋಯ್ತು ಅವನಿಗೆ. ಅದು ನಾವು ಬರೋವರೆಗೂ ಅವನು ಹೇಳ್ತಾನೆ ಇದೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತಿನ್ನಬೇಕು ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಟ್ರೈ ಮಾಡ್ತೀವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.